ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೇರಾ ಚಾನಲ್. ಗುಪ್ತ ಭವಿಷ್ಯ ಒಂದು ಪ್ರಶ್ನೆಯನ್ನು ನೀವು ಕೇಳಿ ಕಮೆಂಟಲ್ಲಿ, ನಾನು ಅದಕ್ಕೆ ಉತ್ತರವನ್ನು ಹೇಳ್ತೀನಿ, ರೀಡಿಂಗನ್ನು ಹೇಳ್ತೀನಿ ಅಂತ ನಾನು ಈಗಾಗಲೇ ಕೆಲವೊಂದು ಸಿರೀಸನ್ನು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೆ. ಹಾಗಾಗಿ ಇಲ್ಲಿ ಕೂಡ ಈ ದಿನ ನಾವು ನೋಡ್ತಾ ಇರುವಂಥದ್ದು 3 ಜನರ ಒಂದು ಪ್ರಶ್ನೆಯನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಅದಕ್ಕೆ ಉತ್ತರ ಏನಿದೆ ಅನ್ನೋದನ್ನು ನೋಡೋಣ. ಯಾರಾದರೂ ಹೊಸದಾಗಿ ಈ ಒಂದು ವಿಡಿಯೋನ ನೋಡ್ತಾ ಇದ್ರಂದರೆ ಮೊದಲನೇ ವಿಡಿಯೋನ ನೋಡಿ ಹೇಗೆ ಪ್ರಶ್ನೆಯನ್ನು ತಗೋಬೇಕು ಮತ್ತು ಹೇಗೆ ಒಂದು ನಂಬರನ್ನು ತಗೋಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸಲ್ಲಿ ನಿಮಗೆ ಸಿಗುತ್ತೆ. ಈಗ ಯಾವುದೇ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮೊದಲು ಇಲ್ಲಿ ಒಂದು ಯೂನಿವರ್ಸಲ್ಲಿ ಅಥವಾ ನಿಮ್ಮ ಇಷ್ಟ ದೈವ ಯಾವುದಿದೆ ಅಲ್ವಾ, ಅದರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡಿಕೊಂಡ ನಂತರ ನಾವು ರೀಡಿಂಗನ್ನು ಶುರು ಮಾಡಬಹುದು. ಮೊದಲನೇದಾಗಿ ಮೂರ್ತಿ ಕೆ ಅನ್ನೋರ ಒಂದು ಪ್ರಶ್ನೆ ನಾನಿಲ್ಲಿ ತೊಗೊಂಡಿದ್ದೀನಿ. ಇವರು ಮದುವೆ ಬಗ್ಗೆ ಕೇಳ್ತಾ ಇದ್ದಾರೆ. ಇದು 3 ತಿಂಗಳೊಳಗಡೆ ಆಗುತ್ತೋ ಇಲ್ವೋ ಅಂತ. ಇಲ್ಲಿ ತುಂಬ ಡಿಲೇ ಅನ್ನೋದು ಕಾಣಿಸ್ತಾ ಇದೆ. ಅಂದರೆ ಇವರ ಒಂದು ಮದುವೆ ಆಗೋದಕ್ಕೆ ಶಿಲ್ಪ ಅವ್ರ ಜೊತೆಲಿ ಎಸ್ಪೆಷಲಿ ಆಗೋದಕ್ಕೆ ತುಂಬ ಒಂದು ಆಬ್ಸ್ಟಿಕಲ್ಸ್ ಅನ್ನೋದು ಕಾಣಿಸ್ತಾ ಇದೆ. ಅದರ ಜೊತೆಲಿ ನೀವು ಒಂದು ಸಾಧ್ಯತೆ ಏನಿದೆ ಅಲ್ವಾ, ಅದು ತುಂಬ ಕಡಿಮೆ ಇದೆ ಮದುವೆ ಆಗುವಂಥದ್ದು. ನೀವು ತುಂಬ ಪ್ರಯತ್ನ ಮಾಡಬೇಕಾಗುತ್ತೆ, ಮದುವೆ ಆಗಲೇಬೇಕು ಅನ್ನೋ ಒಂದು ಉದ್ದೇಶ ನಿಮ್ಮಲ್ಲಿ ಇದ್ದರೆ. ಯಾವುದೇ ಕಾರಣಕ್ಕೂ ಒಂದು ಅರ್ಜೆಂಟಲ್ಲಿ ಡಿಸಿಷನನ್ನು ತಗೋಬಾರ್ದು. ಎರಡೂ ಒಂದು ಫ್ಯಾಮ್ಲಿಗಳು ಕೂತ್ಕೊಂಡು ಮಾತಾಡಿ ಒಂದು ತಾಳ್ಮೆಯಿಂದ ಮುಂದುವರೆದ್ರೆ ಸ್ವಲ್ಪ ಪರಿಸ್ಥಿತಿ ಬದಲಾಗುವಂಥ ಚಾನ್ಸಸ್ಸು ಕೂಡ ಕಾಣಿಸ್ತಾ ಇದೆ. ಪರಿಹಾರ ಏನು ಮಾಡಬಹುದು ಅಂತ ನೋಡೋದಾದರೆ, ಪ್ರತಿ ಶುಕ್ರವಾರ ದುರ್ಗಾದೇವಿ ಅಥವಾ ಪಾರ್ವತಿ ದೇವಿಯವರ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡ್ಬೋದು. ಓಂ ಕಾತ್ಯಾಯನೇ ನಮಃ ಅನ್ನೋ ಒಂದು ಮಂತ್ರವನ್ನು 108 ಬಾರಿ ಜಪಿಸೋದ್ರಿಂದ ಕೂಡ ಈ ಒಂದು ಮದುವೆ ಅನ್ನೋದು ಬೇಗ ಆಗೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಈ ಯಂತ್ರದ ಪ್ರಕಾರ ಈ ಕ್ಷಣದಲ್ಲಿ ಮದುವೆ ಬಗ್ಗೆ ಇನ್ನೂ ತುಂಬ ಒಂದು ಅಡೆತಡೆಗಳು ಅನ್ನೋದು ಕಾಣಿಸ್ತಾ ಇದೆ. ತಾಳ್ಮೆಯಿಂದ ಸರಿಯಾದ ಪ್ರಯತ್ನ ಮಾಡಿದ್ರೆ ಮದುವೆ ಆಗೋ ಚಾನ್ಸಸ್ಸು ಸ್ವಲ್ಪ ಕೂಡ ಕಾಣಿಸ್ತಾ ಇದೆ. ಮತ್ತು ಎರಡನೆಯವರ ಪ್ರಶ್ನೆ ನಂದಿನಿ ಅಂತ. ಅವರು ಅವರ ಹಸ್ಬೆಂಡ್ ದೂರ ಆಗಿದ್ದಾರೆ, ಅವರು ವಾಪಸ್ ಬರ್ತಾರಾ ಅಂತ ಕೇಳಿದ್ದೀರಾ. ಈ ಸಂಬಂಧನ ಸರಿಪಡಿಸೋ ಅವಕಾಶ ತುಂಬ ಈಗಲೂ ಕೂಡ ಕಾಣಿಸ್ತಾ ಇದೆ ಅಮ್ಮ. ಆದರೆ ತಕ್ಷಣಕ್ಕೆ ಆಗೋದಿಲ್ಲ. ಇಬ್ಬರು ಕೂಡ ಒಂದು ಪ್ರಯತ್ನ ಮಾಡಿದ್ರೆ, ಇಬ್ಬರ ಕಡೆಯಿಂದ ಪ್ರಯತ್ನ ಇದ್ದರೆ ಖಂಡಿತ ನಿಮ್ಮ ಒಂದು ಸಂಬಂಧ ಸರಿ ಹೋಗುತ್ತೆ. ಅವರು ಕೂಡ ವಾಪಸ್ ಬರೋ ಸಾಧ್ಯತೆಗಳಿದೆ. ವಿಶೇಷವಾಗಿ ಹೇಳೋದಾದರೆ, ಗಂಡನ ಒಂದು ಮನಸ್ಥಿತಿ ನಿಧಾನವಾಗಿ ಬದಲಾಗೋ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ. ನೀವು ಇದಕ್ಕೆ ಕೆಲವೊಂದು ಮಂತ್ರಗಳ ಜಪವನ್ನು ಕೂಡ ಮಾಡಬಹುದು. ಮಂತ್ರ ಹೀಗಿದೆ: ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನಿಯ ದೀಶ್ವರಿ ನಂದಗೋಪಸುತಂ ದೇವಿ ಪತಿಂ ಮೇ ಕುರುತೆ ನಮಃ ಅನ್ನೋ ಒಂದು ಮಂತ್ರವನ್ನು 108 ಬಾರಿ ನೀವು 21 ದಿನ ಅಥವಾ 41 ದಿನ ಜಪ ಮಾಡಬೇಕಾಗುತ್ತೆ. ಜಪ ಮಾಡೋದಕ್ಕಿಂತ ಮೊದಲು ನೀವು ಸ್ನಾನ ಮಾಡಿ ಒಂದು ಸ್ವಚ್ಛವಾದ ಬಟ್ಟೆಯನ್ನು ಹಾಕೋಬೇಕು. ನಂತರ ನಿಮ್ಮ ಒಂದು ಸಂಕಲ್ಪ ಏನಿದೆ, ಅಂದರೆ ನಿಮ್ಮ ಹಸ್ಬೆಂಡ್ ಬರಬೇಕು ಅನ್ನೋದು ನಿಮ್ಮ ಸಂಕಲ್ಪ ಅಲ್ವಾ, ಆ ಸಂಕಲ್ಪವನ್ನು ಹೇಳ್ಕೊಳ್ತಾ ನೀವಿಬ್ಬರು ತುಂಬ ಚೆನ್ನಾಗಿದ್ದೀರಿ ಅನ್ನೋ ಒಂದು ವಿಶ್ವಲೈಸ್ ಮಾಡ್ಕೊಳ್ಳಿ. ಹಿಂದೆ ನೀವಿಬ್ಬರು ತುಂಬ ಚೆನ್ನಾಗಿರುವಂಥ ಒಂದು ಕ್ಷಣನ ನೆನಪು ಮಾಡ್ಕೊಳ್ಳಿ. ಈಗಲೂ ಕೂಡ ಅದೇ ರೀತಿ ಇದ್ದೀರಾ ಅನ್ನೋದನ್ನು ನೆನಪು ಮಾಡ್ಕೊಳ್ತಾ, ವಿಶ್ವಲೈಸ್ ಮಾಡ್ಕೊಳ್ತಾ ಈ ಒಂದು ಮಂತ್ರವನ್ನು ಹೇಳ್ಕೊಬೇಕಾಗುತ್ತೆ. ಜಪ ಮಾಡಿದ ನಂತರ ನಿಮ್ಮ ಒಂದು ಹಸ್ಬೆಂಡ್ ಏನಿದ್ದಾರೆ ಅವರು ಆದಷ್ಟು ಬೇಗ ವಾಪಸ್ ಬರಲಿ, ಅವರಿಗೆ ನಿಮ್ಮ ಬಗ್ಗೆ ಒಂದು ಪ್ರೀತಿ ಗೌರವ ಬರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಸಂಕಲ್ಪ ಎಷ್ಟು ಒಂದು ಶಕ್ತಿ ಇರುತ್ತೋ ಅಷ್ಟು ಬೇಗ ಅವರು ವಾಪಸ್ ಬರೋ ಒಂದು ಸಾಧ್ಯತೆಗಳಿರುತ್ತೆ ಅಮ್ಮ. ಪ್ರಸನ್ನ ಕುಮಾರ್ ಅನ್ನೋರು ಮುಂದಿನ ಪ್ರಶ್ನೆನ ಕೇಳಿದ್ದಾರೆ. ಇವರಿಗೆ ಈಗಾಗಲೇ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಉತ್ತರವನ್ನು ಹೇಳಿದ್ದೆ. ರಾಧಿಕಾ ಅವ್ರ ಜೊತೆ ಮದುವೆ ಆಗುತ್ತಾ ಅಂತ ಕೇಳಿದ್ದೀರಾ. 13ನೇ ನಂಬರ್ ಖಂಡಿತ ಆಗುತ್ತೆ ಮದುವೆ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅದರ ಜೊತೆಲಿ ನಿಮ್ಮ ಪ್ರಯತ್ನವೂ ಇರಬೇಕಾಗುತ್ತೆ. ಯಾವುದು ಕೂಡ ಮಂತ್ರಕ್ಕೆ ಆಗೋದಿಲ್ಲ ಅನ್ನೋದು ನೆನಪಿರಲಿ. ನಿಮ್ಮ ಇಚ್ಛಾಬಲ ಅನ್ನೋದು ಕೂಡ ಸೇರಿದಾಗ ಮಾತ್ರ ಮಂತ್ರ ಇಚ್ಛಾಬಲ ಎರಡು ಸೇರಿನೇ ಕೆಲಸ ಆಗುವಂಥದ್ದು. ಪರಿಹಾರ ಕೂಡ ನಾನು ಹೇಳಿದ್ದೆ. ಓಂ ಕಾಲ ಭೈರವಾಯ ನಮಃ ಅನ್ನೋ ಒಂದು ಮಂತ್ರವನ್ನು 108 ಬಾರಿ ಜಪ ಮಾಡಬಹುದು. ಯಾವುದೇ ಕಾರಣಕ್ಕೂ ಆತ್ರವಾಗಿ ಒಂದು ಡಿಸಿಷನನ್ನು ತಗೋಬಾರ್ದು. ಪ್ರತಿ ಮಂಗಳವಾರ ಅಥವಾ ಭಾನುವಾರ ಕಾಲಭೈರವನ ದರ್ಶನವನ್ನು ಮಾಡೋದು, ಈ ರೀತಿ ಮಾಡ್ತಾ ಹೋದರೆ ಆದಷ್ಟು ಬೇಗ ನಿಮ್ಮ ಒಂದು ಮದುವೆ ಆಗೋ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದಾಗಿತ್ತು ಈ ದಿನದ ಒಂದು ಪರ್ಸ್ನಲ್ ರೀಡಿಂಗ್. ಯಾರಿಗೆಲ್ಲ ನಿಮಗೆ ಒಂದು ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಇದೆ, ಖಂಡಿತ ವಿಡಿಯೋ ಕೆಳಗಡೆ ನಿಮ್ಮ ಒಂದು ಪ್ರಶ್ನೆ ಏನಿದೆ ಮತ್ತು ನಂಬರ್ ಏನಿದೆ, ನಂಬರನ್ನು ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ ಅಂದರೆ ಮೊದಲನೇ ವಿಡಿಯೋನ ರೆಫರ್ ಮಾಡಬಹುದು. ನೀವು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ.
ಒಂದ್ಸಲ ನೋಡಿ ನಂತರ ಹೇಗೆ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ನೋಡಿ ಸೆಲೆಕ್ಟ್ ಮಾಡಿ ಪ್ರಶ್ನೆ, ನಿಮ್ಮ ಹೆಸರು ಎಲ್ಲವುದನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಏನಿದೆ ಅನ್ನೋದನ್ನು ನೋಡೋಣ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡಿ. ಇನ್ನೂ ಕೂಡ ಮಿಸ್ಟಿಕ್ ಏರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಖಂಡಿತ ಮರಿಬೇಡಿ. ಯಾರಿಗಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಾಗಿದೆ, ಆಕಾಶಿಕ್ ರೀಡಿಂಗ್ ಬೇಕಾಗಿದೆ, ಅಥವಾ ನಿಮ್ಮ ಸಮಸ್ಯೆಗಳಿಗೆ ಕ್ರಿಸ್ಟಲ್ಗಳಲ್ಲಿ ಪರಿಹಾರ ಬೇಕಾಗಿದೆ, ಇನ್ನು ಬಹಳಷ್ಟು ಪರಿಹಾರ ವಿಧಾನಗಳಿರುತ್ತೆ. ಅದರಲ್ಲಿ ಒಂದು ಸಿಜಿಲ್ ಮ್ಯಾಜಿಕ್ ಆಗಿರ್ಬೋದು, ನಾಟ್ ಮ್ಯಾಜಿಕ್ ಆಗಿರ್ಬೋದು, ವೋಲ್ಫ್ ಮ್ಯಾಜಿಕ್, ಈ ರೀತಿ ಬಹಳಷ್ಟು ಪರಿಹಾರಗಳು ಇರುತ್ತೆ. ನಿಮಗೆ ಯಾವುದು ಸರಿ ಹೊಂದುತ್ತೆ ಅಂತ ನಿಮ್ಮ ಒಂದು ಸಮಸ್ಯೆಗೆ ಅನುಗುಣವಾಗಿ ನಾವು ಅದನ್ನು ಸಜೆಸ್ಟ್ ಮಾಡ್ತೇವೆ. ಖಂಡಿತ ನಮ್ಮನ್ನು ಸಂಪರ್ಕ ಮಾಡಬಹುದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳ ಜೊತೆ. ಧನ್ಯವಾದಗಳು. ಶುಭ ದಿನ.